ಅಲ್ರಿ ತುಂಬಾ ಜನ ಹೋಗಿದ್ದಾರೆ, ನಾನು ಹೋಗಿದ್ದೇನೆ ಅಷ್ಟೇ. ಹೋಗೋದು ತಪ್ಪದು ಇಲ್ಲ ಇಲ್ಲ ಅಷ್ಟೇ. ಅದೊಂದು ಹೋಗ್ಬೇಕಾಗಿತ್ತು, ನಾನು ಯಾವಾಗಲೂ ಹೋಗ್ಲಿಕ್ಕಾಗಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ. ಈಗ ನಾನು ಹೋಗಿದ್ದೇನೆ, ಹೋಗಿ ಸಾಂತ್ವನ ಹೇಳಿ ಬಂದೆ. ನಾನು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಇದೆ ಅಂದ್ರೆ ಅವರ ಪರವಾಗಿ ಇರುವುದು ನಾವು. ಇದನ್ನು ಮೊದಲು ಇದ್ದ, ಈಗಲೂ ಇರ್ತೇನೆ, ಮುಂದೆನೂ ಇರ್ತೇನೆ ನಾವು. ಸರಿ, ಇದು ಯಾರ ವಿರುದ್ಧ ಅಲ್ಲ, ಅದು ಆಗ್ತಾ ಇರೋದು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಇದೆ. ಯಾಕಂದ್ರೆ ಅವ್ರು ಒಂದು ರೀತಿಯಲ್ಲಿ ಅಬಲೆಯೇ ಹೆಣ್ಣಂದ್ರೆ, ಅವ್ರು ಹೇಳ್ಬೋದು ಸಬಲೆ ಅಂತ, ಅದು ಒಂದು ರೀತಿಯಲ್ಲಿ ಅಬಲೆ. ಪಾಪ ಅವರ ಪರವಾಗಿ ಯಾರಿದ್ದಾರೆ, ಬಡವರವರು, ಅವ್ರನ್ನ ಕೇಳಿಲ್ಲ. ಅದಕ್ಕೆ ಆ ರೀತಿ ಅವಳಿಗೆ ಆಗಿದೆ, ಅನ್ಯಾಯ ಆಗಬಾರ್ದು, ಅದಕ್ಕೆ ನ್ಯಾಯ ಸಿಗಲಿ ಅಂತ ನಾವು ನಮ್ಮ ಒಂದು ಅಭಿಪ್ರಾಯ. ಅವರಿಗೆ ನಿಮ್ಮ ಪರವಾಗಿ ನಾನಿದ್ದೇನೆ. ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠನ್ ಅವರನ್ನೆಲ್ಲ ಷಡ್ಯಂತ್ರ ಮಾಡ್ತಿದ್ದಾರೆ ದೇವಸ್ಥಾನದ ವಿರುದ್ಧ ಅಂತೆಲ್ಲ ಹೇಳ್ತಾ ಇದ್ರು ಸರ್. ನೀವೀಗ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ನಿಲ್ತೀರಾ ಏನು ಅಂತ? ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ನಿಂತದಲ್ಲ ನಾನು. ನಿಮ್ಗೆ ಗೊತ್ತಾಯ್ತಾ? ನಾನ್ ನಿಂತದ್ದು ಸೌಜನ್ಯನ ಮನೆಗೆ ಹೋಗಿ ಮನೆಯವರ ಹತ್ರ ಮಾತಾಡಿ ಬಂದಿರೋದು ನಾನು. ಅಂತೆನ ಮಹೇಶನ ಅಥವಾ ಇನ್ಯಾರ ಮಠನ್ನವರ ಅವರ ಪರವಾಗಿ ಏನು ಮಾತಾಡ್ಲಿಲ್ಲ. ಅಲ್ಲ, ಮುಂದೆ ನಿಲ್ತೀರಾ ಅಂತ ಅವರ ಹೋರಾಟದ ಜೊತೆಗೆ? ಅಲ್ಲಲ್ಲ, ಸೌಜನ್ಯನ ಪರ ಯಾರು ಹೋರಾಟ ಮಾಡ್ತಾರೋ ಸೌಜನ್ಯನ ಪರವಾಗಿ ನಿಲ್ಲುದು ನಾವು, ಸೌಜನ್ಯನ ಪರವಾಗಿ ಇರುದು ನಾವು. ಎರಡು, ಅವಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ. ಇಷ್ಟವರೆಗೆ ಯಾವುದೇ ರೀತಿಯಲ್ಲಿ ಅವಳಿಗೆ ನ್ಯಾಯ ಸಿಗಲಿಲ್ಲ, ಸಿಗಬೇಕು ಅಂತ ನಮ್ಮದು ವಾದ. ಅದೆಲ್ಲ ಸರಿಯಾಗ್ಲಿಲ್ಲ, ಯಾವುದೇ ಮಾಡಿದ್ದಾರೆ. ಅದನ್ನೀಗ ಸುಪ್ರೀಂ ಕೋರ್ಟ್ ಹೇಳಿದಲ್ಲ ಪುನಃ. ಹೌದು ಹೌದು ಹೌದು. ನೀವು ಪೊಲೀಸ್ ವರದಿಯನ್ನೇ ಹಾಗೆ ಸ್ಟಾಂಪ್ ಮಾಡಿದ್ದು ಸಿಐಡಿ, ಅದನ್ನೇ ಸಿಬಿಐ ಪೇಸ್ಟ್ ಮಾಡಿರೋದು. ಹೌದು, ಟೀಕೆ ಮಾಡಿಲ್ಲ ಅಂತ ಹೇಳಿದಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ, ನಮ್ಮದು ಅದಕ್ಕೆ ಬೆಂಬಲ. ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ. ಇಲ್ಲಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ, ಅದು ಅಸಹಜ ಸಾವು ಮತ್ತು ಅಲ್ಲಿ ಶವ ಹುಟ್ಟಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ಏನು ತನಿಖೆ ನಡೆಸಿದೆಯಲ್ಲ, ಆ ವಿಷಯದಲ್ಲಿ ನಾನಿಲ್ಲ. ಈಗ ಅದು ಸರ್ಕಾರ ತನಿಖೆ ವರದಿಯನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್? ಅವರಿಗೆ ಯಾರಿಗೂ ಸಂಬಂಧಪಟ್ಟದ್ದು ಅದು ಧರ್ಮಸ್ಥಳ ಅಥವಾ ದೇವಸ್ಥಾನ ಅಥವಾ ಉಳಿದವರಿಗೆ ಯಾರಿಗೆ ಸಂಬಂಧಪಟ್ಟ ಅದರಲ್ಲಿ ನಾನಿಲ್ಲ. ನಾನು ಸೌಜನ್ಯನಿಗೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂತ ಒಂದೇ ವಿಷಯ ನನಗೆ. ಯಾವುದೇ ಅದು ಅವರ ಪರ ಇವರ ಪರ ಇಲ್ಲ. ಯಾರು ಸೌಜನ್ಯನ ಪರವಾಗಿದ್ದಾರೆ ಅವರ ಪರ ನಾನು ಒಬ್ಬ. ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳುವವರ ಪರವಾಗಿ ಅಲ್ಲ, ಸೌಜನ್ಯದ ಪರವಾಗಿ. ಯಾರು ಸೌಜನ್ಯ ಪರವಾಗಿ ಅವರ ಬೇರೆ ಕೆಲಸಗಳಿಗೆ ನಾವಿಲ್ಲ. ಏನೇನು ಮಾಡ್ತಾರೆ, ಬುರುಡೆ ಮಾಡ್ತಾರ, ಇನ್ನೊಂದು ಮಾಡ್ತಾರ, ಅದಕ್ಕೆ ನಮಗೇನು ಸಂಬಂಧ ಇಲ್ಲ, ನಾವಿಲ್ಲ. ನಾವು ಬರೇ ದೇವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಅವರು ಹೋರಾಟ ಅದು ಬೇರೆ. ಅವರು ಅಲ್ಲಿಯ ಕುಟುಂಬದವರ ಜೊತೆಯಲ್ಲ ಉಳಿದವರ ಜೊತೆಯಲ್ಲ ಹೋರಾಟ ಮಾಡೋದು ಅದು ಬೇರೆ, ಅದು ಬೇರೆ ವಿಷಯ. ಅದು ಅದಕ್ಕೂ ಸೌಜನ್ಯದಕ್ಕೆ ಯಾವುದೇ ಸಂಬಂಧ ಇಲ್ಲ. ಮೊನ್ನೆ ಬುರುಡೆ ಕೇಸಿಗೆ ಮತ್ತು ಸೌಜನ್ಯದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಬರ್ಲಿಲ್ಲ ಅಲ್ಲ, ಸೌಜನ್ಯನ ವಿಷಯನೇ ಬರ್ಲಿಲ್ಲ ಅಲ್ಲ. ಅಲ್ಲ, SIT ಅವರಿಗೆ ಕುಸುಮಾವತಿ ಅವರು ಕೂಡ ದೂರು ಕೊಟ್ಟಿದ್ರು ಅಂತ. ಏನು ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ತನಿಖೆ ಆಗ್ಲಿ ಅಂತ ಅಲ್ಲಿ 2 ಕೇಂದ್ರಗಳನ್ನ ಮಾಡಿದ್ರಲ್ಲ, ಬೆಳ್ತಂಗಡಿ ಮತ್ತು ಮಂಗಳೂರಿನಲ್ಲಿ SIT ಕಚೇರಿ ತೆಗೆದಿತ್ತಲ್ಲ. ಆವಾಗ ಕುಸುಮಾವತಿ ಅವರು ಕೂಡ ಒಂದು ದೂರು ಕೊಟ್ಟಿದ್ರು, ಇದ್ರ ಬಗ್ಗೆನೂ ಕೂಡ ಪರಿಗಣಿಸಿ ಅಂತ. ಮಾಡಿ SIT ಬಂದಾಗ ಯಾರು ಯಾವುದೋ ದೂರು ಕೊಡ್ಬೋದು. ಹೌದು ಹೌದು ಹೌದು. ಅದು ಬರೀ ಸೌಜನ್ಯ ಅಲ್ಲ, ಉಳಿದವರು ದೂರು ಕೊಟ್ಟು ನಾರಾಯಣ ಮತ್ತು ಯಮುನಾ ಅಂತ ಅವರ ಹತ್ಯೆ ಆಗಿದೆ, ಯಾರು ದೂರು ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ. ಆ ರೀತಿ ಯಾರು ಕೊಡ್ಬೋದು. ಪೊಲೀಸ್ ಬಂದರೆ ಪೊಲೀಸ್ ಆಹ್ವಾನ ಮಾಡಿದ್ದಾರೆ, ಇನ್ನೊಂದು ಬೇರೆ ಏನಾದ್ರು ಇದೆಯಾ ಅಂತ ಹೇಳಿ ಕೇಳಿದ್ದಾರೆ. ಕೇಳಿದಾಗ ಒಂದಷ್ಟು ಜನ ಅವರ ಬಗ್ಗೆ ದೂರು ಕೊಟ್ಟಿರ್ಬೋದು, ಇವರು ಕೊಟ್ಟಿರ್ಬೋದು, ಗೊತ್ತಿಲ್ಲ. ಬುರುಡೆ ವಿಷಯದಲ್ಲೇ ಇಲ್ಲ ನಾವು. ಭಟ್ರೆ, ಇದು ನಿಮ್ಗೆ ಪದ್ಮಲತಾ ಮತ್ತು ವೇದವಲ್ಲಿ ಆ ಪ್ರಕರಣಗಳ ಬಗ್ಗೆ ಎಲ್ಲ ಗಮನಕ್ಕಿದೆಯಾ? ಮತ್ತೆ ಈ ಹಿಂದಿಂದಲೂ ಕೂಡ ಧರ್ಮಸ್ಥಳದ ಸುತ್ತಮುತ್ತ ಈ ತರದ ಪ್ರಕರಣಗಳು ನಡೀತಾನೆ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಗಮನಕ್ಕಿದೆಯಾ? ಸೌಜನ್ಯ ಪ್ರಕರಣ ಆದ ಬಳಿಕ ಬಹಳ ದೊಡ್ಡ ಸಂಚಲನ ಆಯ್ತು. ಸುಮಾರು ವರ್ಷಗಳ ನಂತರ ನೀವೀಗ ಒಂದ್ ಹಂತಕ್ಕೆ ಎಂಟ್ರಿ ಕೊಟ್ರಿ. ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ?
ನಾನು ಅದರ ಬಗ್ಗೆ ಏನು ಮಾತಾಡೋದಿಲ್ಲ. ಅದು ಬೇರೆ ಬೇರೆ ಅದು. ನಾನು ಇವಕ್ಕೆ ಅನ್ಯಾಯ ಆಗಿದೆ 100ಕ್ಕೆ 100. ಮತ್ತೆ ತನಿಖೆ ಏನಾಗಿದೆ, ಆ ತನಿಖೆಗಳು ಸರಿಯಾಗಿಲ್ಲ ನನ್ನ ಅನಿಸಿಕೆ. ಯಾವುದೇ ತನಿಖೆ ಸರಿ ಆಗ್ಲಿಲ್ಲ, ಅದು ನನ್ನ ಮತ್ತೆ ಅವರ ಕಡೆಯಿಂದ ನನ್ನ ಹತ್ರ ಬಂದಿದ್ದರೆ ಯಾರ್ಯಾರು ಕೆಲವು ಜನ, ನಾನು ಅವರ ಹತ್ರ ಹೇಳ್ತೇನೆ. ನಾನು ಯಾರು ಅಂತ ಹೇಳ್ತೇನೆ, ಯಾರು ಕೊಂದದ್ದು ಏನು ಅಂತ ನನ್ಗೆ ಗೊತ್ತಿಲ್ಲ. ಆದರೆ ಇದು ತನಿಖೆ ಸರಿ ಆಗ್ಲಿಲ್ಲ. ಯಾರೋ ಒಬ್ಬ ಹುಚ್ಚನನ್ನು ನೀವು ಕರ್ಕೊಂಡು ಬಂದು ಅವಳು ಮಾಡಿದ ಅಂತ ಸುಮ್ಮನೆ ಆ ಪಾಪದವನು ಅಂತ ಕೊಂಡ್ಬಂದು ನೀವು ಮಾಡಿದ್ದೀರ, ಅದೇ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಳನ್ನು ಕೊಂದದ್ದು ಯಾರು ಆಗಿಬೇಕು, ಅದು ತನಿಖೆ ಕೊಂದದಾಗಬೇಕು. ಉಳ್ಳದೆಲ್ಲ ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡೋಲ್ಲ. ಈಗ ನೀವೇನಾದ್ರೂ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀರಾ ಸರ್? ನೀವೇನಾದ್ರೂ ನೇತೃತ್ವ ವಹಿಸ್ತೀರಾ ಮುಂದಿನ ದಿನಗಳಲ್ಲಿ? ಇಲ್ಲ, ಅದು ನೋಡ ಅದೇನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡಿ. ಎಂದಿಗೂ ಸೌಜನ್ಯ ಪರವಾಗಿ ಇರ್ತೀರಿ? ಎಂದಿಗೂ ಪರವಾಗಿ ಅವಳಿಗೆ ನ್ಯಾಯ ಬೇಕು ಅಂತ ಹೇಳುವುದರಲ್ಲೇ ಇದ್ದೇನೆ ನಾನು. ಮತ್ತೆ ಅದು ಭಾರಿ ಸ್ಪಷ್ಟ ಇದೆ ಅದರಲ್ಲಿ. ನ್ಯಾಯ ಸಿಗಲಿಲ್ಲ ಅಂತ ಹೇಳುವುದ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿ 100ಕ್ಕೆ 100 ಇದೆ. ಅವಳಿಗೆ ನ್ಯಾಯ ಸಿಗಲಿಲ್ಲ. ಯಾರು ಅಂತ ಈಗ ಕೋರ್ಟ್ ಕೂಡ ಸಂತೋಷ ಅಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಯಾರು ಅಂತ ಆಗ್ಬೇಕಲ್ಲ. ಹೌದು ಹೌದು ಹೌದು. ಈಗ ಕೋರ್ಟ್ ಕೂಡ ಸಂತೋಷ ಅಲ್ಲ ಅಂತ ಹೇಳುವಂತ ಹಾಗಾದ್ರೆ ಯಾರು ಅಂತ ಆಗ್ಬೇಕಲ್ಲ. ಸಿಬಿಐ ತನಿಖೆಯಲ್ಲೂ ಕೂಡ ಇದು ಬರೀ ಸೌಜನ್ಯನಿಗೆ ಉಳಿಯಲ್ಲ ಅಂತ ಯಾರು ಹಾಗೆ ಆದ್ರೂ ಕೂಡ ಪೊಲೀಸರು ಅಥವಾ ಉಳಿದವರು ಯಾರಿಗೋ ಇನ್ಫ್ಲೂಯೆನ್ಸ್ ನಿಂದ ದಾರಿ ತಪ್ಪಿಸಿ ಅದನ್ನು ಕೊನೆಗಾಣಿಸದ ಸ್ಥಿತಿಗೆ ಬಂದ್ಬಿಡ್ತಾರೆ ಅಂತ ಇದೆ ಅಂತ ಪ್ರಕರಣಗಳು ತುಂಬಾ ಇದೆ. ಈಗ ಮುಂದೆ ನಾವು ಇದನ್ನು ಬಿಟ್ರೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನಿಸುತ್ತೆ. ಬರೀ ಸೌಜನ್ಯ ಅಂತ ಹೇಳೋಂತ ಒಂದೇ ಪಾಯಿಂಟ್ ಅಲ್ಲ ಅಂತ. ನೀವು ಹಿರಿಯರಿದ್ದೀರಿ, ಹಿಂದೂ ಮುಖಂಡರಿದ್ದೀರಿ, ಇದನ್ನ ಒಂದು ಪಾಲಿಟಿಕಲಿ ಒಂದು ಮೈಲೇಜ್ ತೆಗೆದುಕೊಳ್ಳುವಂತಹ ಪ್ರಕರಣ ಅನ್ನುವ ಹಾಗೆ ಒಂದಿಷ್ಟು ರಾಜಕಾರಣಿಗಳು, ರಾಜಕೀಯ ಮಧ್ಯಪ್ರವೇಶ ಇದೆಲ್ಲವೂ ಕೂಡ ಆಯಿತು ಅಂತ, ಅದರ ಬಗ್ಗೆ ಏನ್ ಅನ್ತೀರಿ? ನನಗೆ ಅದಕ್ಕೆ ಏನ್ ಸಂಬಂಧ ಇಲ್ಲ. ರಾಜಕೀಯದವರು ಯಾವಾಗ್ಲೂ ಏನಾದ್ರು ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನಾವಿಲ್ಲ. ನಾವು ಇದು ಮೈಲೇಜ್ ತಗೊಳ್ಳುವಂತ ಪ್ರಶ್ನೆ ಇದೆ. ನಾನು ಓಟಿಗೆ ನಿಲ್ಲುವುದೂ ಇಲ್ಲ, ಪ್ರಶ್ನೆ ಇಲ್ಲ. ಮತ್ತೆ ನನಗೆ ರಾಜಕೀಯ ಮೈಲೇಜ್ ತಗೊಳ್ಬೇಕು ಅಂತ ಇಲ್ಲ. ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜ ಅಂತ ಹೇಳ್ತಾರೆ, ಯಾವುದೇ ಹೆಣ್ಣು ಮಗಳು ಅಕಸ್ಮಾತ್ ಯಾರೋ ಮಕ್ಕಳಾಯ್ತು, ಅದೆಲ್ಲ ಹೆಣ್ಣು ತಾನೆ, ಹೆಣ್ಣು ಅಬಲೆಯ ಪಾಪ. ಅವಳು ಒಂದು ರೀತಿಯ ಹೆಣ್ಣಿನ ಶ್ರೇಷ್ಠ ಇನ್ಯಾರಿದ್ದಾನೆ, ಅವಳಿಗೆ ತಾಯಿ ತಾನೆ, ಅವಳಿಗೆ ತಂಗಿ, ನಮ್ಮನ್ನೆಲ್ಲವನ್ನು ಬೆಳೆಸಿದ ಆ ತಾಯಿ ತಾನೆ. ಆ ಹೆಣ್ಣಿಗೆ ಅನ್ಯಾಯ ಆಗಬಾರದು ಅಂತ ಹೇಳೋದು ಮಾತ್ರ ನನ್ನ ಮನಸ್ಸಲ್ಲಿರುವುದು. ಹಾಗೆ ಇದನ್ನು ಬಿಟ್ಟಿತು ಅಂತ ಆದ್ರೆ, ಯಾರೋ ಇನ್ಫ್ಲೂಯೆನ್ಸ್, ಯಾರೋ ಹಣ ತಕೊಂಡು ಭ್ರಷ್ಟಾಚಾರ ಮಾಡಿ ಬಿಟ್ಟಿತು ಅಂತ ಆದ್ರೆ ಅದೇ ನಾಳೆ ಎಲ್ಲರಿಗೂ ಒಂದು ಲೈಸೆನ್ಸ್ ಶಿಕ್ಷೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಮ್ಮ ಫೈಟ್ ಸುಮ್ಮನೆ ಇಷ್ಟವರೆಗೆ ಹೋಗಿಲ್ಲ, ನಾನು ಹೋಗ್ತಿಲ್ಲ ಅಂತ ಒಂದು ಮನಸ್ಸಿನಲ್ಲಿ ಹೊರಗು ಇತ್ತು ನನಗೆ. ನಿನ್ನೆ ಅವಕಾಶ ಅಂತಲ್ಲ, ಆ ಊರಿಗೆ ಹೋಗಿದ್ದೆ, ಹೋದೆ. ಸರ್, ಈ ಸೌಜನ್ಯ ಪ್ರಕರಣದ ಸಂಪೂರ್ಣ ಸಾಕ್ಷ್ಯಗಳನ್ನ ನಾಶ ಮಾಡುವಲ್ಲಿ ಒಬ್ಬ ಪ್ರಭಾವಿ ಸಂಪೂರ್ಣ ತನ್ನೆಲ್ಲ ಪ್ರಭಾವವನ್ನ ಬೀರಿದ್ದಾನೆ ಅನ್ನುವಂಥದ್ದು ಆರೋಪವೂ ಕೂಡ ಇತ್ತು ಅಂತ. ಇತ್ತು. ಅದಕ್ಕೋಸ್ಕರ ಹೀಗೆಲ್ಲ ಗೊಂದಲಗಳಾಗಿರ್ತಾರೆ. ತಾರೀಕಿನಿಂದ ಅವರಿಗೆ ಅತ್ಯಾಚಾರ ಆದ ದಿವಸದಿಂದ ಅಲ್ಲಿ ತಯಾರು ಮಾಡಿದ್ದು, ಪೊಲೀಸರು ಅದನ್ನ ಹಾಳು ಮಾಡಿರೋದು, ಸಾಕ್ಷ್ಯನಾಶ ಮಾಡಿ ಅದು ಸತ್ಯ. ಅದು 100ಕ್ಕೆ 100 ಎಲ್ಲವೂ ಅದರ 100% ಸತ್ಯಗಳು. ನಮಗೆ ಅದೆಲ್ಲವೂ ನನ್ನ ಮನಸ್ಸಲ್ಲಿ ಭಾರಿ ಬಲವಾಗಿದೆ. ಅನ್ಯಾಯ ನಾನು ವ್ಯಕ್ತಿ ಯಾರು ಅಂತ ಹೇಳ್ತಾ ಇಲ್ಲ, ಮಾಡಿದ್ರು ಹೇಳ್ತಾ ಇಲ್ಲ, ಅದೇ ವಿಷಯ. ಅದು ಪೊಲೀಸರು ಹುಡುಕಬೇಕಾಗಿರುವಂತ ಸಂಗತಿ. ಆದ್ರೆ ಇವ ಅಲ್ಲ. ಮತ್ತೆ ಇದರಲ್ಲಿ ಮೋಸ ನಡೆದಿದೆ. ಪ್ರಾರಂಭದಿಂದಲೇ ಎಫ್ಐಆರ್ ತನಿಖೆಯ ಪ್ರಾರಂಭದ ಎಫ್ಐಆರ್ ತನಿಖೆಯಿಂದಲೇ ದಾರಿ ತಪ್ಪಿದೆ. ಯಾರೋ ಒಬ್ಬ ದಾರಿ ತಪ್ಪಿಸಬೇಕಲ್ಲ. 10 ಜನರು ಯಾರೋ ಹೋಗಿ ಪೊಲೀಸಿಗೆ ಇನ್ಫ್ಲೂಯೆನ್ಸ್ ಮಾಡಿರ್ಬೇಕು, ಯಾರೋ ಹಣ ಕೊಟ್ಟಿರ್ಬೇಕು. ಇಲ್ಲ ಅವನಿಗೆ ಮತ್ತು ಸೌಜನ್ಯನಿಗೇನು ಸಂಬಂಧ ಇಲ್ಲ ಅಲ್ಲ, ಯಾರೋ ಮಾಡಿರ್ಬೇಕಲ್ಲ. ಅದನ್ನು ನಾಶ ಮಾಡಿದ್ದಾರೆ. ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಅದನ್ನು ಹೇಳ್ತಾ ಇರುವಂತದ್ದು. ನೀವು ಇನ್ವೆಸ್ಟಿಗೇಷನ್ ಮಾಡಲೇ ಇಲ್ಲ, ಏನಂದ್ರೆ ನೇರ ಇದು ಸಿಕ್ಕದಿದ್ದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಸಿಗ್ತದೆ. ಯಾರೋ ಒಬ್ಬ ಕೊಂತ ಅಂತ ಹೇಳುವಂತದ್ದು ನೇರ ನೋಡಿದವರು ಒಂದು,
ಅದಲ್ಲದೆ ಬೇರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಸಿಗುತ್ತೆ. ನೀವು ಇದ್ರಲ್ಲಿ ನೀವು ಮಾಡಿ ಅದನ್ನು ಸರಿಯಾಗಿ ಒಂದು ತನಿಖೆ ಮಾಡಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಖಂಡಿತ ಸಿಗ್ತದೆ. ಖಂಡಿತ ಇದರಲ್ಲಿ ಸಿಗ್ತದೆ. ನಾವು ಅದರ ದೃಷ್ಟಿಯಿಂದ ಯೋಚನೆ ಮಾಡ್ತೇವೆ. ಪಾಠ ಆಗ್ಬೇಕು, ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಅದು ಇದೆ, ಅದರಿಂದ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಇದು ಅಪರೂಪದಲ್ಲಿ ಅಪರೂಪ ಒಂದು ಘಟನೆ. 14 ವರ್ಷ ಆದ ಮೇಲೆ ಕೂಡ ಇದು ಜೀವಂತವಾಗಿದೆ. ಅವಳು ಸತ್ತೋಗಿದ್ದಾರೆ, ಅವಳ ಆತ್ಮ ಜೀವಂತವಾಗಿದೆ, ಜನರ ಜೀವಂತವಾಗಿದೆ. ಹಾಗೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಬಾರದು, ಅದು ಎಲ್ಲರಿಗೊಂದು ಮೆಸೇಜ್ ಹೋಗ್ಬೇಕು ಅಂತ ಅಷ್ಟೇ. ಮುಂದೆ ಕೂಡ ಇದೇ ರೀತಿಯಲ್ಲಿ ಇರ್ತೀರಿ, ಸೌಜನ್ಯ ಪರವಾಗಿ ಇರ್ತೀರಿ ಈ ವಿಷಯದಲ್ಲಿ. ಬೇರೆ ಯಾವುದೇ ಬುರುಡೆದ ಮತ್ತೊಂದು ಅದನ್ನ ನನ್ನ ಹತ್ರ ತರಬೇಡಿ. ಅದೆಲ್ಲ ಅದು ಬೇರೆ ಬೇರೆ ಹೋರಾಟಗಳು ಮತ್ತೊಂದು ಅದು ಏನು ಅಂತ ಅದ್ರ ಬಗ್ಗೆ ಆಸಕ್ತನೂ ಅಲ್ಲ ನಾನು. ಇವಳಿಗೆ ಅನ್ಯಾಯ ಆಗಿದೆ, ಇವಳಿಗೆ ನ್ಯಾಯ ಸಿಗಬೇಕು. ಎರಡು ಪ್ರಶ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಅದು ಚೆನ್ನಾಗಿ ಸುಪ್ರೀಂ ಕೋರ್ಟ್ ಯಾರ್ದೋ ಒಬ್ಬ ಜಡ್ಜರ ನೇತೃತ್ವದಲ್ಲಿ ಅದನ್ನು ಮಾಡಲಿ ಅಂತ ಒಂದು ಆಶಯ ಖಂಡಿತ ಹೊರಗೆ ಬರ್ತದೆ, ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್.